ಜುಲೈ 27ರಿಂದ ಶನಿ ವಕ್ರಿಯೋಗ. ಇವರಿಗೆ 138 ದಿನಗಳ ಕಾಲ ದುಡ್ಡಿನ ಸುರಿಮಳೆ. ಈ 4 ರಾಶಿಯವರಿಗೆ ಮದುವೆಯ ಭಾಗ್ಯೋದಯ. ನಮಸ್ಕಾರ ವೀಕ್ಷಕರೇ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿದೇವನನ್ನ ನ್ಯಾಯಾಧೀಶ ಮತ್ತು ಕರ್ಮಫಲದಾತ ಅಂತ ಕರೆಯಲಾಗ್ತದೆ. ಶನಿದೇವನು ಜನರಿಗೆ ಅವರ ಕರ್ಮಗಳಿಗೆ ಅನುಗುಣವಾಗಿ ಫಲವನ್ನ ನೀಡ್ತಾನೆ. ಗ್ರಹಗಳಲ್ಲಿ ಶನಿಗೆ ವಿಶೇಷ ಹಾಗೂ ಮಹತ್ವಪೂರ್ಣವಾದ ಸ್ಥಾನ ಇದೆ. ಶನಿಯ ಚಲನೆಯಲ್ಲಿನ ಪ್ರತಿಯೊಂದು ಬದಲಾವಣೆಯು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಹಳಷ್ಟು ಮಹತ್ವ ಹೊಂದಿದೆ. ಪ್ರಸ್ತುತ ಶನಿದೇವನು ಗುರುಗ್ರಹದ ರಾಶಿಯಾದ ಮೀನ ರಾಶಿಯಲ್ಲಿ ತನ್ನ ಸಂಚಾರವನ್ನ ಮಾಡುತ್ತಿದ್ದಾನೆ. ಇನ್ನು ಕೆಲವೇ ದಿನಗಳಲ್ಲಿ ಶನಿಯು ತನ್ನ ಚಲನೆಯನ್ನ ಬದಲಾಯಿಸಲಿದ್ದಾನೆ. ಹೌದು, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿದೇವನು ಮೀನ ರಾಶಿಯಲ್ಲಿಯೇ ತನ್ನ ಹಿಮ್ಮುಖ ಸಂಚಾರವನ್ನ ಮಾಡುವುದು. 2026ರ ಜುಲೈ 27ರಿಂದ 138 ದಿನಗಳ ಕಾಲ ಮೀನ ರಾಶಿಯಲ್ಲಿ ತನ್ನ ಹಿಮ್ಮುಖ ಸಂಚಾರವನ್ನ ಮಾಡಲಿದ್ದಾನೆ. ಶನಿಯ ಈ ಹಿಮ್ಮುಖ ಚಲನೆಯ ಪ್ರಭಾವವನ್ನ ಎಲ್ಲ 12 ರಾಶಿಗಳಿಗೆ ಸೇರಿದ ಜನರ ಜೀವನದ ಮೇಲೆ ನೋಡಬಹುದಾಗಿದೆ. ಆದರೆ ಈ ಸಂದರ್ಭದಲ್ಲಿ 4 ರಾಶಿಗಳಿಗೆ ಸೇರಿದ ಜನರಿಗೆ ವಿಶೇಷವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಅಪಾರ ಲಾಭ ಹಾಗೂ ಪ್ರಯೋಜನ ಪಡೆಯುವ ಯೋಗ ನಿರ್ಮಾಣಗೊಳ್ಳಲಿದೆ. ಜೊತೆಗೆ ಮದುವೆಯ ಭಾಗ್ಯೋದಯ ಕೂಡ ಆಗಲಿದೆ. ಹೌದು, ಹಾಗಾದ್ರೆ ಶನಿಯ ವಕ್ರಿ ದೃಷ್ಟಿಯಿಂದ ಅದೃಷ್ಟ ಪಡೆಯಲಿರುವ ರಾಶಿಗಳು ಯಾವುವು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೆ 4.5 ತಿಂಗಳು ಶನಿದೇವನ ಸಂಪೂರ್ಣ ಆಶೀರ್ವಾದ ಸಿಗ್ಲಿ, ಯಾವುದೇ ಕಷ್ಟಗಳು ಬರದೇ ಇರ್ಲಿ ಅಂತ ಓಂ ನಮೋ ಶನಿದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಮತ್ತು ಭಕ್ತಿಯಿಂದ ಲೈಕ್ ಮಾಡಿ. ಹೌದು, ನ್ಯಾಯಾಧೀಶ ಹಾಗೂ ಕರ್ಮಫಲದಾತನಾದ ಶನಿಯಿಂದಾಗಿ 2026ರ ಜುಲೈ 27ರಿಂದ ಒಟ್ಟು 4.5 ತಿಂಗಳು ಸಾಕಷ್ಟು ಅನುಕೂಲಕರ ಫಲಿತಾಂಶಗಳು ಪ್ರತಿಯೊಂದು ಕ್ಷೇತ್ರದಲ್ಲೂ ಈ 4 ರಾಶಿಯವರಿಗೆ ದೊರೆಯಲಿದೆ. 138 ದಿನಗಳಲ್ಲಿ ಶನಿದೇವನ ವಿಶೇಷ ಅನುಗ್ರಹವು ಇವರ ಮೇಲೆ ಇರೋದ್ರಿಂದ ಆದಾಯವನ್ನ ಹೆಚ್ಚಿಸಲು ಅನೇಕ ಹೊಸ ಮಾರ್ಗಗಳು ಗೋಚರಿಸುತ್ತವೆ. ಹಾಗಾಗಿ ಈ ಸಮಯವನ್ನ ಸದುಪಯೋಗ ಮಾಡಿಕೊಂಡ್ರೆ ನಿಮ್ಮಂತ ಅದೃಷ್ಟವಂತರೇ ಯಾರೂ ಇರಲ್ಲ. ಜೊತೆಗೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಉತ್ತಮ ಅವಕಾಶಗಳ ಪ್ರಾಪ್ತಿಯಾಗುವ ಯೋಗ ಕೂಡ ನಿರ್ಮಾಣಗೊಳ್ಳುತ್ತದೆ. ಶನಿದೇವನ ಹಿಮ್ಮುಖ ಸಂಚಾರವು ಇದೇ ಜುಲೈ ತಿಂಗಳ 27ರಿಂದ ಪ್ರಾರಂಭವಾಗ್ತಿರೋದ್ರಿಂದ ಈ 4 ರಾಶಿಯವರ ಜೀವನದಲ್ಲಿನ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯುವ ಯೋಗ ಲಭಿಸುವುದು. ಹಾಗೆ ಈ ಅವಧಿಯಲ್ಲಿ ಅಪೂರ್ಣ ಕೆಲಸಗಳೆಲ್ಲವೂ ಸಮಯಕ್ಕೆ ಸರಿಯಾಗಿ ಯಶಸ್ವಿಯಾಗಿ ಪೂರ್ಣಗೊಳ್ಳುವ ಸಂಭವ ಕೂಡ ಸಾಕಷ್ಟು ಹೆಚ್ಚಾಗಲಿದೆ. ಈ 138 ದಿನಗಳಲ್ಲಿ ನೀವು ಕೆಲಸದಲ್ಲಿ ಪ್ರಗತಿಯನ್ನು ಹೊಂದಲು ಸಾಕಷ್ಟು ಮಾರ್ಗಗಳು ಸಿಗುತ್ತೆ. ಹಾಗೆ ಅದೃಷ್ಟದ ಸಂಪೂರ್ಣ ಬೆಂಬಲವು ಪ್ರತಿಯೊಂದು ಹೆಜ್ಜೆಯಲ್ಲಿ ಸಿಗಲಿದೆ. ಜೊತೆಗೆ ಆರ್ಥಿಕ ಸ್ಥಿತಿಯು ಮೊದಲಿಗಿಂತ ಸುಧಾರಿಸೋದ್ರೊಂದಿಗೆ ಧನ ಸಂಪತ್ತಿಗೆ ಸಂಬಂಧಿಸಿದಂತೆ ನೀವು ಬಲವಾದ ಸ್ಥಾನವನ್ನು ತಲುಪಲು ಸಾಧ್ಯವಾಗುತ್ತೆ. ಜೊತೆಗೆ ಇದೇ ಜುಲೈ 27ರಿಂದ ಈ 4 ರಾಶಿಯವರ ಅದೃಷ್ಟದ ಬಾಗಿಲು ತೆರೆಯಲಿದೆ. ವ್ಯಾಪಾರ ವ್ಯವಹಾರ ಏನೇ ಕೆಲಸವನ್ನ ಶ್ರದ್ಧೆಯಿಂದ ಮಾಡಿ 100% ಕಾರ್ಯ ಸಿದ್ಧಿಯಾಗುತ್ತೆ. ಇನ್ನು ಮದುವೆಯ ವಿಚಾರಕ್ಕೆ ಬರೋದಾದ್ರೆ, ಇಷ್ಟು ದಿನ ಮದುವೆಗೆ ಸಂಬಂಧಿಸಿದಂತ ವಿಚಾರಗಳಲ್ಲಿ ಅಡೆತಡೆಗಳನ್ನ ಸಮಸ್ಯೆಗಳನ್ನ ಅನುಭವಿಸ್ತಿದ್ರಾ? ಇನ್ನು ಮುಂದೆ ಆ ಚಿಂತೆ ಬಿಡಿ. ಜುಲೈ 27ರಿಂದ ಶನಿಯ ವಕ್ರಿ ದೃಷ್ಟಿ ನಿಮ್ಮ ಮೇಲೆ ಇರೋದ್ರಿಂದ ಮದುವೆಯಲ್ಲಿನ ಎಲ್ಲಾ ರೀತಿಯ ಸಮಸ್ಯೆಗಳು ದೂರವಾಗಲಿದೆ. ಆದ್ರೆ ನೀವು 138 ದಿನಗಳಲ್ಲಿ ಪ್ರಯತ್ನ ಮಾಡಬೇಕು. ಹಾಗೂ ಈ ಸಮಯದಲ್ಲಿ ಧನ ಸಂಪತ್ತಿಗೆ ಸಂಬಂಧಿಸಿದಂತ ಯಾವುದೇ ಯೋಜನೆಗಳನ್ನ ರೂಪಿಸೋದ್ರಿಂದ ಯಶಸ್ಸು ದೊರಕುವ ಸಂಭವ ಕೂಡ ಸಾಕಷ್ಟು ಹೆಚ್ಚಾಗುವುದು ಮತ್ತು ನೀವು ಹೆಚ್ಚಿನ ಸಂತೋಷ ನೆಮ್ಮದಿಯನ್ನ ಪಡೆಯೋದ್ರೊಂದಿಗೆ ಸುಖಮಯವಾದ ಜೀವನವನ್ನ ನಡೆಸಲು ಉತ್ತಮ ಅವಕಾಶ ಸಿಗಲಿವೆ. ಹೌದು, ಜುಲೈ 27ರಿಂದ 138 ದಿನಗಳ ಕಾಲ ಇಷ್ಟೆಲ್ಲ ಅದೃಷ್ಟವನ್ನ ಪಡೆಯುವ ರಾಶಿಗಳು ಯಾವುವು ಅಂದ್ರೆ ವೃಷಭ ರಾಶಿ, ವೃಶ್ಚಿಕ ರಾಶಿ, ಮಕರ ರಾಶಿ ಮತ್ತು ಮೀನ ರಾಶಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಒಂದಾಗಿದ್ರೆ ಇದೇ 2026 ಜುಲೈ 27ರಿಂದ 138 ದಿನಗಳ ಕಾಲ ನಿಮ್ಮ ಅದೃಷ್ಟದ ಸಮಯ ಪ್ರಾರಂಭವಾಗುವುದು. ವೃತ್ತಿ ಜೀವನ, ಧನ ಸಂಪತ್ತು, ಆರೋಗ್ಯ ಮತ್ತು ಸಂಬಂಧಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಕಾಣ್ತೀರಿ. ಜೊತೆಗೆ ಶನಿದೇವನ ವಿಶೇಷ ಅನುಗ್ರಹಕ್ಕೆ ನೀವು ಪಾತ್ರರಾಗೋದ್ರಿಂದ ನಿಮ್ಮ ಪ್ರತಿಯೊಂದು ಕೆಲಸದಲ್ಲೂ ಸಾಕಷ್ಟು ಶುಭ ಫಲಗಳ ಪ್ರಾಪ್ತಿಯಾಗುವ ಯೋಗ ನಿರ್ಮಾಣಗೊಳ್ಳುತ್ತದೆ. ಧನ್ಯವಾದಗಳು.